ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಇದು ಶುಕ್ರವಾರದ ವ್ಲಾಗ್ ಇದು. ಅಂದ್ರೆ ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರದ ವ್ಲಾಗ್ ಇದು. ಸ್ವಲ್ಪ ವ್ಲಾಗ್ ಹಾಕೋದು ಡಿಲೇ ಆಗೈತಿ ಅಂತಂದ್ರೆ ಹಿಂದೆ ಮುಂದೆ ಹಾಕವು ವ್ಲಾಗ್ಸ್ ಎಲ್ಲ ಅಂತೇಳಿ ಕಂಟಿನ್ಯೂ ವೀಡಿಯೋ ಹಾಕತ್ತೀನಿ ನಾನು. ಅದ ನೋಡ್ರಿ, ಇದು ಹೋದ ಶುಕ್ರವಾರದ ನಾನು ಈ ಶುಕ್ರವಾರ ಹಾಕತ್ತೀನಿ. ಸ್ವಲ್ಪ ಲೇಟಾಗಿ ವಿಡಿಯೋ, ಸಾರಿ ಫ್ರೆಂಡ್ಸ್ ಎಲ್ರಿಗೂ. ಇವಾಗ ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಶುಕ್ರವಾರ, ಮೊದಲನೇ ಶುಕ್ರವಾರ ಅಂದ್ರೆ ಆಷಾಢ ಶುಕ್ರವಾರದಲ್ಲಿ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡ್ತಾರಲ್ರಿ. ಹಾಗಾಗಿ ನಾನು ನಮ್ಮ ಮನೇಲಿ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೇನೆ ಅಷ್ಟೇ. ಇವಾಗ ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೊಸಲಿಗೆಲ್ಲ ಬಾಗಿಲೆಲ್ಲ ಫಸ್ಟ್ ಪೂಜೆ ಮಾಡಿಕೊಂಡು ನಾನು ಒಳಗಡೆ ಹೋಗಿ ನಂತರ ಕೆಲಸಗಳನ್ನ ಶುರು ಮಾಡ್ಬೇಕು ನೋಡ್ರಿ. ಈಗ ಹೊಚ್ಚಲೆ ಪೂಜೆ ಅಂದ್ರೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚೇನಷ್ಟೆ. ಆಮೇಲೆ ಸ್ನಾನಗಿನ ಆಗಿದ್ದಿಂದೆಲ್ಲ ನಾನು ಪೂಜೆ ಮಾಡ್ತೀನಿ. ಅರಿಶಿನ ಕುಂಕುಮಕ್ಕೆ ಹೊಚ್ಚಲಿಕ್ಕೆ ನಾನು ಹಚ್ಚಕ್ಕೆ ಬೇರೆ ಕುಂಕುಮನೇ ಇಟ್ಟೇನಿ ರೀ, ಬೇರೆ ಅರಿಶಿನ ಕುಂಕುಮನೇ ಇಟ್ಟೇನಿ. ದೇವ್ರಿಗೆ ಹಚ್ಚೋದನ್ನು ಇಲ್ಲಿ ಹಚ್ಚೋದಿಲ್ಲ, ಬೇರೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ನೋಡ್ರಿ. ಯಾಕಂದ್ರೆ ಸ್ನಾನ ಮಾಡೋಕ್ಕೂ ಮುಂಚೆ ಬಾಗಿಲ ತೊಳೆದು ನಾವು ರಂಗೋಲಿ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ದೇವರಿಗೆ ಸಪ್ರೇಟು, ಆಮೇಲೆ ಹೊಚ್ಚಲಿಕ್ಕೆ ಹಚ್ಚಕ್ಕನ ಸಪ್ರೇಟ್ ಇಟ್ಟೇನೆ ನೋಡ್ರಿ ನಾನು. ಇವಾಗ ನೋಡ್ರಿ, ನಾನು 11ರಿಂದ 6 ಚುಕ್ಕಿದ್ರಿ ಇದು ರಂಗೋಲಿ ತೆಗಿತಿದ್ದೆ ನಾನು. ಇವಾಗ ದಿನ ಸಣ್ಣ ತೆಗಿತಿದ್ನಿ. ಇವತ್ತು ಶುಕ್ರವಾರ, ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ನೋಡ್ರಿ ದೊಡ್ಡದಾಗಿ ರಂಗೋಲಿ ತೆಗಿತಿದ್ದೆ. ನಾನು ಬೇಗನೆ 5:15ಗೆ ಎದ್ನಿ. ಇವತ್ತು 5:15ಗೆ ಎದ್ದು ರಾತ್ರಿನೇ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿದ್ನಿ. ಆಮೇಲೆ ದೇವ್ರ ಸಾಮಾನು ಅಷ್ಟೇ ರಾತ್ರಿನೇ ಎಲ್ಲ ತೊಳೆದು ಮಲಗಿದ್ನಿ. ಹಾಗಾಗಿ ಕೆಲಸ ಅಷ್ಟೊಂದು ಏನಿರಲಿಲ್ಲ. ಎದ್ದು ನೋಡ್ರಿ 5:15ಗೆ ಎದ್ದು ಬಾಗಿಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಹಾಕೋತೇನೆ ನೋಡ್ರಿ. ಈಗ ಇನ್ನು ನೆಕ್ಸ್ಟ್ ಹೋಗಿ ಗುಡಿಸಿ ಒರೆಸಿ, ಇನ್ನು ನಮ್ಮ ಮನೆಗೆ ಯಾರೂ ಎದ್ದಿರಲಿಲ್ಲ, ನಾ ಮಾತ್ರ ಎದ್ದು ಕೆಲಸಗಳನ್ನ ಶುರು ಮಾಡ್ಕೊಂಡೇನಿ ನೋಡ್ರಿ. ಈಗ ಮತ್ತು ಪೂಜೆ ಮಾಡ್ಕೊತ ಇವತ್ತು ಅಡುಗೆ ನಾಷ್ಟದು ಎಲ್ಲ ಲೇಟ್ ಆಕತ್ತಂತೇಳಿ ನಾ ಏನು ಮಾಡೇನಂತಂದ್ರೆ ದೋಸೆಗೆ ನೆನೆಸ್ಬಿಟ್ಟಿದ್ನಿ ನಾನು. ಹಿಂದಿನ ದಿವಸನ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಬೇಕಂತೇಳಿ. ಅದು ಅಷ್ಟೇ ಎಲ್ಲ ರೆಡಿ ಇರೋದ್ರಿಂದ ನನಗೇನು ಪೂಜೆ ಮಾಡೋಕ್ಕೆ ನೋಡ್ರಿ ಅಷ್ಟೊಂದು ಹರಿಬರಿ ಅನ್ನಿಸ್ಲಿಲ್ಲ ಇವತ್ತು. ಯಾಕಂದ್ರೆ ಪೂಜೆ ಜೊತೆಗೇ ನಾನು ಆಲೂಗಡ್ಡೆ ಬೇಯಿಸಾಕಿಟ್ಟಿದ್ನಿ. ಅದು ಬೇಯ್ದ ತಕ್ಷಣ ಹೋಗಿ ಒಗ್ಗರಣೆ ಹಾಕಿ ಆಲೂಗಡ್ಡೆ ಪಲ್ಯ ಮಾಡೀನಿ. ಆಮೇಲೆ ಚಟ್ನಿನೂ ಅಷ್ಟೇ ನೋಡ್ರಿ, ತೆಂಗಿನಕಾಯಿ ಎಲ್ಲ ರಾತ್ರಿನ ಒಡೆದು ಬಿಡಿಸಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾನು ಬಿಡಿಸಿಟ್ಕೊಂಡಿರೋದ್ರಿಂದ ಅದೂ ಅಷ್ಟೇ ಬೇಗ ಆಗೋಯ್ತು. ಇನ್ನು ದೋಸೆ ಅಂತೂ ಯಾವಾಗ ಯಾರ್ಯಾರು ತಿಂತೇವಂತಾರಲ್ಲ ಅವಾಗವಾಗ ಅವ್ರಿಗೆ ಹಾಕ್ಕೊಟ್ಬಿಟ್ನಿ. ಹಂಗಾಗಿ ಆ ಕಡೆ ಅಡುಗೆದು ತಿಂಡಿದು ಆಯ್ತು. ಇವತ್ತು ಒಂದು ದಿವಸ ನಾನು ರೊಟ್ಟಿ ಚಪಾತಿ ಎಲ್ಲ ಏನೂ ಮಾಡಲಿಲ್ಲ ರೀ. ಇದು ದೋಸೆ ಚಟ್ನಿ ಪಲ್ಯ ಜೊತೆಗೆ ಅನ್ನ ಸಾರು ಮಾಡಿಬಿಟ್ಟಿದ್ನಿ. ಅಂದ್ರೆ ಮಧ್ಯಾಹ್ನಕ್ಕೂ ಆಗ್ಬಿಡ್ತದಂಥೇಳಿ ಅಡುಗೆದು ತಿಂಡಿದು ಅಷ್ಟೊಂದು ಏನು ಕೆಲಸ ಇರಲಿಲ್ಲಲ್ಲ. ಹಾಗಾಗಿ ನಾನು ಆರಾಮಾಗಿ ಪೂಜೆ ಮಾಡೀನಿ ನೋಡ್ರಿ ಇವತ್ತಿನ ದಿವಸ. ಈಗ ನೋಡ್ರಿ, ನಾನು ರಂಗೋಲಿ ಹಾಕಿ ಆದಮೇಲೆ ಕೆಮ್ಮಣ್ಣು ಬರುತ್ತಲ್ಲ ಅದನ್ನು ಹಾಕತ್ತೇನೆ ನೋಡ್ರಿ. ಅದನ್ನು ಹಾಕೋದ್ರಿಂದ ನೋಡ್ರಿ ಎಷ್ಟು ಚಂದ ಕಾಣ್ತತಿ ರಂಗೋಲಿ. ಇದು ಕೆಳಗಡೆ ಟೈಲ್ಸು ರೆಡ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಇದ್ರೊಳಗೆ. ಬೇರೆ ಕಲರ್ ಟೈಲ್ಸ್ ವೈಟ್ ಎಲ್ಲ ಇದ್ರೆ ಭಾಳ ಚಂದ ಕಾಣಿಸ್ತದೆ ನೋಡ್ರಿ ಈ ಥರ ರಂಗೋಲಿ ಹಾಕಿರ. ನೋಡ್ರಿ, ಇವಾಗ ನಾನು ರಂಗೋಲಿ ಹಾಕಿ ನಂತರ ಎಲ್ಲ ಕೆಲಸಗಳನ್ನ ಶುರು ಮಾಡ್ಕೋಬೇಕು. ನೋಡ್ರಿ ಎಷ್ಟು ಚಂದ ಬಂದೈತಿ, ಈಸಿನೂ ಐತಿ ಇದು ರಂಗೋಲಿ. ಅದಕ್ಕಾಗಿ ನಾನು ನೋಡ್ಕೊಳ್ಳಿ ಅಂಥೇಳಿ ಫಸ್ಟಿಂದ ಲಾಸ್ಟ್ವರೆಗೂ ನಾನು ವಿಡಿಯೋ ಹಾಕಿದ್ದೇನೆ ನೋಡ್ರಿ. ಇದ್ರದ್ದು ರಂಗೋಲಿದು 11ರಿಂದ 6 ಚುಕ್ಕಿದ್ದು ನೋಡ್ರಿ. ಇವಾಗ ಫೈನಲಾಗಿ ಹೊರಗಡೆದು ಕೆಲಸ ಮುಗೀತು. ಇವಾಗ ನೋಡ್ರಿ, ನಾನು ಹೇಳಿದ್ನಲ್ಲ ರಾತ್ರಿನೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟೇನಂತೇಳಿ. ಕಿಚನು ಎಷ್ಟು ಆಕತಿ ಅಷ್ಟು ಕ್ಲೀನ್ ಮಾಡಿ ಮಲಗಿದ್ನೇನೆ. 1-2 ಪಾತ್ರೆ ಅದಾವೆ, ಅದು ಊಟ ಆದಮೇಲೆ ಇಟ್ಟಿದ್ದು ಪಾತ್ರೆ ಇವೆ. ನಾನು ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ನಿ. ಊಟ ಆದಮೇಲೆ ನೋಡ್ರಿ ನನಗೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಅವನಷ್ಟಿಟ್ಟು ಹಂಗೆ ಮಲಗಿಬಿಟ್ಟಿದ್ನೇನೆ. ಇವಾಗ ನೋಡ್ರಿ ಆಮೇಲೆ ನಂತರ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ ಪೂಜೆ ಶುರು ಮಾಡ್ಕೊಂಡೇನಿ. ಈಗ ತೊಳೆಯುವು ಅಂದ್ರೆ ಪಿತಾಂಬರಿ ಹಚ್ಚಿ ತೊಳೆಯುವೆಲ್ಲ ನಾನು ತೊಳೆದಿಟ್ಟೇನೆ ಆಲ್ರೆಡಿ. ಇವೆಲ್ಲ ಬರೀ ನೀರಲ್ಲಿ ತೊಳೆದ್ರೆ ಸಾಕು.
ಹಾಗಾಗಿ ನೋಡಿರಿ ಇವಾಗ ಶುರು ಮಾಡೀನಿ ಪೂಜೆ. ಸ್ಪೆಷಲಾಗಿ ಏನು ಮಾಡೋದಿಲ್ಲ, ಅದ ದೇವ್ರಿಗೇನ ನೀಟಾಗೆಲ್ಲ ತೊಳೆದು ಕ್ಲೀನ್ ಮಾಡಿ ವಿಭೂತಿ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಹೂವು ಹಾಕಿ ಪೂಜೆ ಮಾಡ್ತೇನೆ ನೋಡಿರಿ. ಕಳಶ ಎಲ್ಲ ಒಬ್ಬೊಬ್ಬರು ಕಳಶ ಇಟ್ಟು ಮಾಡ್ತಾರೋ, ನಾನು ಕಳಶ ಇಡೋದಿಲ್ಲ. ಯಾಕಂತಂದ್ರೆ ಇವಾಗ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ಆವಾಗ ಕಳಶ ಇಟ್ಟು ನಾನು ಮಾಡಿರ್ತೀನಿ. ಹಾಗಾಗಿ ನೋಡಿರಿ ನಾನಿವಾಗ ಕಳಶ ಎಲ್ಲ ಏನು ಇಡೋದಿಲ್ಲ, ಹಂಗೆ ಮಾಡ್ತೇನೆ ನೋಡಿರಿ ಈಗ ಪೂಜೆ. ಇವಾಗ ದೇವರಿಗೆಲ್ಲ ನೋಡಿರಿ ವಿಭೂತಿ ಕುಂಕುಮ ಅರಿಶಿನ ಹಚ್ತೇನೆ. ನಾನು ದಿನ ತೊಳೆದು ವಿಭೂತಿ ಕುಂಕುಮ ಎಲ್ಲ ಹಚ್ಚೋದಿಲ್ಲ, ಯಾಕಂತಂದ್ರೆ ಎಲ್ಲ ಫೋಟೋಸ್ ಎಲ್ಲ ಹಾಳಾಕ್ಕವಂತೇಳಿ. ಮಂಗಳವಾರ ಮತ್ತು ಶುಕ್ರವಾರ ನೋಡಿರಿ 2 ದಿವಸ ನಾನು ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ. ಮಂಗಳವಾರ ಮಿಸ್ ಆದ್ರೂ ಶುಕ್ರವಾರ ನೋಡಿರಿ ಮಿಸ್ ಮಾಡೋದಿಲ್ಲ, ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ. ನಮ್ಮ ಮನೆ ದೇವ್ರು ಬಂದು ವೀರಭದ್ರೇಶ್ವರ, ಯಡೂರು ವೀರಭದ್ರೇಶ್ವರ. ನಮ್ಮದು ದೇವರು ಬಂದು ಅಲ್ಲಿ ನಮ್ಮ ಊರಾಗ ಐತ್ರಿ, ನಮ್ಮೂರ ಅರವಳ್ಳಿ ಅಲ್ಲೇ ಐತೆ ನಮ್ದು. ನಾವು ಇಲ್ಲೆಲ್ಲ ಬಾಡಿಗೆ ಮನೆ ಐತಲ್ಲ ನಮ್ದು, ಹಾಗಾಗಿ ನಾವು ಇಲ್ಲಿ ದೇವ್ರ ತೊಗೊಂಡು ಬಂದಿಲ್ಲ ರೀ, ಅಲ್ಲಿ ನಮ್ಮ ಮನ್ಯಾಗನೇ ಇಟ್ಟಿರ್ತೀವಿ. ಇವೆಲ್ಲ ದೇವ್ರು ನೋಡಿರಿ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅವಾಗೆಲ್ಲ ತೊಗೊಂಡಿರೋ ದೇವ್ರಿವ. ನಮ್ಮ ಮನೆ ದೇವ್ರು ಅಲ್ಲಿ ಊರಾಗ ನಮ್ಮ ಮನ್ಯಾಗ ಇಟ್ಟೇವ್ರಿ ನಾವು. ನೋಡಿರಿ ನಮ್ದು ಮುಂಚೆ ಒಂದು ದೊಡ್ಡ ಫೋಟೋ ಇತ್ತು, ಅಂದ್ರೆ ಅದ್ರೊಳಗೆ ಚಾಮುಂಡೇಶ್ವರಿ, ಪಾರ್ವತಿ ಪರಮೇಶ್ವರ, ಗಣೇಶ, ಸರಸ್ವತಿ 5 ಮಂದಿ ದೇವರಿದ್ದರು. ಆ ಫೋಟೋ ಏನಾಯ್ತಂತಂದ್ರೆ ನಾವು ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗುವಾಗ ಅದು ಗಾಡೀಲೆಲ್ಲ ಹಾಕಿದ್ವಲ್ಲ, ಅವಾಗೆಲ್ಲ ಒಡೆದು ಬಿಡ್ತೀರಿ. ಅದು ಭಾಳ ಚಂದ ಇತ್ತು ಅದು ಫೋಟೋ. ನಾವು ಮದುವೆಯಾಗಿ ಫಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ತೊಗೊಂಡಿದ್ದು ಫೋಟೋ ಅದು. ನಾವು ಅದೊಂದು ಫೋಟೋ ಇಟ್ಟರೆ ಇನ್ನು ಜಾಸ್ತಿ ದೇವರೆಲ್ಲ ಏನು ಇಟ್ಟಿರಲಿಲ್ಲ. ಅದು ಒಂದು ಅಷ್ಟು ಚಂದ ಐತ್ರಿ, ಅದು ಭಾಳ ಗ್ರ್ಯಾಂಡಾಗಿತ್ತು, ಭಾರಿ ಮಸ್ತಿತ್ತು. ಅದು ಹೊಡಿತ್ರಿ, ನಮಗೂ ಹೊಳೆದ ಗ್ಲಾಸ್ ಹಾಕ್ಸೋಕ್ಕಾಗಿಲ್ಲ, ಹಾಗೆ ಇಟ್ಕೊಂಡೇನು ನಾನು, ಬಿಸಾಕಿಲ್ಲ. ಅದನ್ನು ಗ್ಲಾಸ್ ಹಾಕಿ ಇಡಬೇಕಂತೇಳಿ. ಅದು ಒಂಚೂರು ದೊಡ್ಡದನ್ನ ಇತ್ತು, ಈ ದೇವ್ರ ಮನೆಯೊಳಗೆ ಹಿಡಿತೈತೋ ಇಲ್ಲೋ ಡೌಟ್ ಅದ, ಹಂಗೆ ಇಟ್ಕೊಂಡೇನ್ರಿ ನಾನು. ಅದು ತೆಗ್ದಾದ್ಮೇಲೆ ನೋಡಿರಿ ನಾವು ಈ ಮತ್ತೆ ಗಣೇಶನ ಫೋಟೋ ಇಟ್ಟು, ಈ ಸಾಯಿಬಾಬಾದೆಲ್ಲ ಇತ್ತು ಮುಂಚೆನ. ಮತ್ತು ಈ ಕಡೆ ಒಂದು ಗಣೇಶ ಮೂರ್ತಿ ಕಾಣತ್ತಲ್ಲ, ಅದು ನಾವಿಲ್ಲಿ ಬೆಂಗಳೂರಿಗೆ ಬರುವಾಗ ಫಸ್ಟ್ ಟೈಮ್ ಹಾಲು ಉಕ್ಸ್ಬೇಕಿತ್ತಲ್ಲ, ಅವತ್ತಿನ ದಿವಸ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದು ಗಣೇಶ ರೀ ಅದು. ನಾನು ಫಸ್ಟ್ ಗಣೇಶ, ಆಮೇಲೆ ಒಂದು ಬಿಂದಿಗೆ ನೀರು ತೊಗೊಂಡು ಹೋಗಿ ಪೂಜೆ ಮಾಡಿ ಹಾಲು ಉಕ್ಕಿಸ್ರಿ ಅಂತ ಹೇಳಿದ್ನಿ. ಅವತ್ತು ತಂದಿದ್ದ ದೇವ್ರು ನೋಡ್ರಿ ಅದು ಗಣೇಶ. ಇವಾಗ ನೋಡಿರಿ ಒಳಗಡೆ ಪೂಜೆ ಮುಗಿದಾದ್ಮೇಲೆ ನಾನು ಹೊಚ್ಚಲು ಪೂಜೆ ಮಾಡತ್ತೀನಿ, ದೇವ್ರ ಮನೆ ಹೊಸ್ಲಿದ್ದು. ಇದಕ್ಕೆ ನೋಡಿರಿ ಬಟ್ಟೆಲೆಲ್ಲ ಒರೆಸ್ಕೊಂಡು ಚಾಕ್ ಪೀಸ್ನ ನಾನು ಒಂಚೂರು ನೀರಾಗ ನೆನೆಸಿ ಬರೆಯತ್ತೇನೆ ನೋಡ್ರಿ ಈಗ. ಯಾಕಂತಂದ್ರೆ ಇದು ಅಳ್ಕೋದಿಲ್ಲ, ನಾವು ಮತ್ತು ಇನ್ನೊಂದು ಸಾರಿ ನಾವು ಹಸಿ ಅರ್ಬಿ ತೊಗೊಂಡು ಒರೆಸಿದಾಗನ ಹೊಕ್ಕೈತಿದ್ದು. ರಂಗೋಲಿ ಹಾಕಿರೋ ಆ ಕಡೆ ಈ ಕಡೆ ಅಡ್ಡಾಡುವಾಗೆಲ್ಲ ಹೋಗ್ಬಿಡ್ತೈತ್ರಿ ಅದು. ಅದಕ್ಕಾಗಿ ನಾನು ನೋಡಿರಿ ಚಾಕ್ ಪೀಸ್ನ ನೆನೆಸಿ ನೀಟಾಗಿ ನೋಡಿರಿ ಈ ಥರ ಬರ್ಕೊಂಡಿರ್ತೀನಿ. ಈಗ ನೋಡಿರಿ ಅರಿಶಿನ ಕುಂಕುಮ ಹೊಸ್ಲಿಗೂ ಹಚ್ಚಾತೀನಿ. ಈ ರೀತಿ ಬರೆಯೋದ್ರಿಂದ ನೋಡಿರಿ ಎಷ್ಟು ಚಂದ ಕಾಣಿಸ್ತತಿ. ವಿಭೂತಿಲೇ ಬರಿಬೇಕಂತಂದ್ರೆ ಇಷ್ಟು ನೀಟಾಗಿ ಬರೋದಿಲ್ಲ ಬರೆಯೋಕೆ, ಯಾಕಂದ್ರೆ ಅದು ಗುಂಡಾಗ ಇರ್ತೈತಿ, ಇಲ್ಲ ಸ್ಕ್ವೇರ್ ಇರ್ತೈತಲ್ಲ, ಬರೆಯೋಕೆ ಬರೋದಿಲ್ಲ. ಹಂಗಾಗಿ ಚಾಕ್ ಪೀಸ್ನ ನೀರಾಗ ನೆನೆಸಿ ಬರೆದಿರ್ತೇನೆ ನೋಡಿರಿ ನಾ ಈ ಥರ.
ನೋಡ್ರಿ ಈಗ ಹೊಚ್ಚಲು ಪೂಜೆನೂ ಮಾಡಿನ್ಯಾನ. ಹೊರಗಡೆದ ಆಲ್ರೆಡಿ ಬೆಳಗ್ಗೆನೇ ಆಗಿರೋದ್ರಿಂದ ಈಗ ಹೂವನ್ನು ಬೆಳಗ್ಗೆನೇ ಇಟ್ಟಿದ್ನಿ. ಈಗ ಬರೀ ಗಂಧದ ಕಡ್ಡಿ ಅಷ್ಟೇ ಬೆಳಗಿನ ನೋಡ್ರಿ ಹೊರಗಡೆ ಹೊಚ್ಲಕ್ಕೆ. ನೋಡ್ರಿ ಈಗ ಫೈನಲಾಗಿ ಪೂಜೆ ಮುಗೀತು ನಂದು. ನೋಡ್ರಿ ಈಗ ಹಿಂದಿನ ದಿವಸನೇ ಎಲ್ಲ ನಾನು ತೊಳೆದಿಟ್ಕೊಂಡಿರೋದ್ರಿಂದ ಬಡ ಬಡ ನೋಡ್ರಿ ಇವಷ್ಟು ದೇವ್ರ ಅಷ್ಟು ತೊಳೆದು ವಿಭೂತಿ ಕುಂಕುಮ ಹಚ್ಚಿ ಹೂ ಹಾಕಿನಿ ನೋಡ್ರಿ, ಅಷ್ಟು ಮುಗೀತು. ಇಷ್ಟ ಮಾಡಿರ್ತೇನೆ ನೋಡ್ರಿ ನಾನು ಪೂಜೆ. ದೀಪನೂ ಎಲ್ಲ ನೋಡ್ರಿ ತೊಳೆದಿಟ್ಕೊಂಡಿದ್ನಿ. ಇವಾಗ ದೀಪ ಹಚ್ಚತ್ತೇನೆ ನೋಡ್ರಿ. ಈ ಥರ ಪೂಜೆ ಮಾಡೋದ್ರಿಂದ ಮನಸ್ಸಿಗೇನೋ ಒಂಥರ ಸಮಾಧಾನ ಅಂತ ಅನಿಸ್ತತಿ, ಎಲ್ಲ ಕ್ಲೀನ್ ಮಾಡಿ ಮಾಡೋದ್ರಿಂದ. ಶುಕ್ರವಾರ ದಿವಸ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಗುರುವಾರನೇ ಎಲ್ಲ ತೊಳೆದಿಟ್ಕೊಂಡಿದ್ದು ನೋಡ್ರಿ ದೇವ್ರ. ನಮ್ಮೂ ಏನು ಜಾಸ್ತಿ ದೇವ್ರಿಲ್ಲಲ್ಲ, ಹಾಗಾಗಿ ರಾತ್ರಿನೇ ತೊಳೆದಿಟ್ಟಿದ್ದೇನೆ. ಮುಂಚೆ ನಾನು ಆರತಿ ಹಚ್ತಿದ್ನಿ, ಅದು ಇಡಕ್ಕೆ ಜಾಸ್ತಿ ಜಾಗ ಹಿಡಿಯಕೈತಿ ದೇವ್ರ ಮನ್ಯಾಗ. ಹಂಗಾಗಿ ಅದನ್ನು ತೆಗೆದು ನೋಡ್ರಿ ಬರೀ ದೀಪ ಒಂದು ಆ ಕಡೆ ಈ ಕಡೆ ಇಟ್ಟಿರ್ತೇನೆ. ಮತ್ತು ಕಾಮಾಕ್ಷಿ ದೀಪ ಇಡ್ತಾರಲ್ಲ, ಅದು ನನಗೂ ಕಾಮಾಕ್ಷಿ ದೀಪ ತೊಗೋಬೇಕಂತೇಳಿ ಭಾಳ ಆಸೆ ಐತಿ. ಆದ್ರೆ ಅದನ್ನು ನಾವು ತೊಗೊಳೋಕ್ಕಿಂತ ಬೇರೆ ಯಾರಾನ ಕೊಟ್ರೆ ಭಾಳ ಒಳ್ಳೇದಂತ್ರಿ ಅದು. ಹಾಗಾಗಿ ನಾನು ತೊಗೊಂಡಿಲ್ಲ ನೋಡ್ರಿ. ನೋಡ್ರಿ ಇವಾಗ ಫೈನಲಿ ಪೂಜೆ ಎಲ್ಲ ಮುಗೀತು. ಈಗ ನೋಡ್ರಿ ನಾನು ಸಾಂಬ್ರಾಣಿ ಹಚ್ಚತೀನಿ, ಧೂಪ, ಸಾಂಬ್ರಾಣಿ ಧೂಪ. ಇದು ಹಚ್ಚೋದ್ರಿಂದ ನೋಡ್ರಿ ಮನೆಯಲ್ಲಿ ಇದು ಹಚ್ಚಿಡೋದ್ರಿಂದ ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಕತಿ. ನಾನು ಫ್ರೈಡೇಗೆ ಒಂದು ಸರಿ ಬೆಳಿಗ್ಗೆ ಸಂಜೆಗೆ ಹಚ್ಚಿರ್ತೇನೆ ನೋಡ್ರಿ. ಇದನ್ನು ಡೈಲಿ ಹಚ್ಚೋದಿಲ್ಲ, ಡೈಲಿ ಗಂಧದ ಕಡ್ಡಿ ಇಲ್ಲ ಕರ್ಪೂರ ಹಚ್ಚಿರ್ತೀವಿ. ಇದು ಮಾತ್ರ ಫ್ರೈಡೇಗೆ ಒಂದು ಸರಿ ಬೆಳಗ್ಗೆ ಸಂಜೆಗೆ ಹಚ್ಚಿರ್ತೀವಿ. ಇವಾಗ ನಾನು ಅರಿಶಿನ ಕುಂಕುಮ ಹಚ್ಕೊಂಡು ತಾಳಿ ಪೂಜೆ ಮಾಡ್ಕೊಂಡ್ರೆ ಮುಗೀತು ನೋಡ್ರಿ. ನೈವೇದ್ಯಕ್ಕೆ ನಾನು ಏನೂ ಮಾಡತ್ತಿಲ್ಲ. ಈಗ ಸದ್ಯಕ್ಕೆ ಸಕ್ಕರೆ ಮತ್ತು ಪುಟಾಣಿ ಎಡೆ ಹಿಡಿತೀನಿ. ಆಮೇಲೆ ಮಾಡಿ ಏನಾದರೂ ಶಾವಿಗೆ ಪಾಯಸನೋ ಕೇಸರಿ ಭಾತ ಏನೋ ಒಂದು ಮಾಡಿ ನೈವೇದ್ಯ ಹಿಡಿಬೇಕು ನೋಡ್ರಿ. ನೋಡ್ರಿ ಇವಾಗ ಫೈನಲಾಗಿ ಇವತ್ತಿನ ಪೂಜೆ ಮುಗೀತು. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡತ್ತೀರಿ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನಮಗೆ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತು ಇವಾಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಮಗಿನ್ನೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೂ ವೀಡಿಯೋಸ್ ಇನ್ನೂ ಮಾಡಬೇಕು ಅನ್ನೋದು, ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ನನಗೂ ಇಂಟ್ರೆಸ್ಟ್ ಬರ್ತೈತಿ. ಹಾಗಾಗಿ ಕಮೆಂಟ್ ಮಾಡಿ ತಿಳಿಸ್ರಿ ವೀಡಿಯೋಸ್ ಎಲ್ಲ ಹೆಂಗೆ ಬರತ್ತಾವ ಅಂಥೇಳಿ. ಇಷ್ಟ ನೋಡ್ರಿ, ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ನಾಳಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.